Hi friends, KPSC has recently released a notification calling for 59 posts of sub-inspector in the excise department. So, in video, I'll give you an orientation towards this examination. I'm Dr. Arjun Bopanna from Nama KPSC Academy. So, KPSC has called 59 posts of sub-inspector in excise department. Excise department andre ಏನು, it regulates the manufacture, transport, possession, sale of spirits, portable liquor and other intoxicant. ನಿಮ್ಗೆ ಗೊತ್ತಿರೋ ಹಾಗೆ this department is the second largest revenue earning department in Karnataka. ಆಯ್ತಾ? And it functions under the administrative control of the finance department. ಈ ಎಕ್ಸಾಮ್ದು ಕೆಲವು ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಫಸ್ಟ್. So the last date to submit, already application you can fill. Last date to apply is 22nd December. Last date to pay the fees is 24th December. The tentative date for examination, KPSC ಹೇಳಿದೆ around 17th February 2019 ಅಲ್ಲಿ exams conduct ಮಾಡ್ತಾರೆ ಅಂತ. So ಇದರ notification you can get it from Karnataka kpsc.karnataka.nic.in. ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಂದ್ರೆ kpscrecruitment.in ಗೆ ಹೋಗಿ ಅದರಲ್ಲಿ ಫಿಲ್ ಮಾಡ್ಕೋಬಹುದು. ಸೊ ಇದರಲ್ಲಿ ಈಗ ವೆಬ್ಸೈಟ್ಗೆ ಹೋದರೆ ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಸೊ ಅದರಲ್ಲಿ ಯು ಹ್ಯಾವ್ ಇಫ್ ಯು ಆರ್ ಅ ನ್ಯೂ ಯೂಸರ್ ಯು ಹ್ಯಾವ್ ಟು ಫಸ್ಟ್ ರಿಜಿಸ್ಟರ್ ಯುವರ್ ಸೆಲ್ಫ್. ಅದಾದಮೇಲೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟು ಯು ಹ್ಯಾವ್ ಟು ಎಂಟರ್ ಇನ್ ಟು ದಿ ವೆಬ್ಸೈಟ್. ಅದರಲ್ಲಿ ಅಪ್ಲಿಕೇಶನ್ ಕೊಟ್ಟಿರೋ ಇನ್ಫಾರ್ಮೇಷನ್ ಕೇಳಿರೋ ಇನ್ಫಾರ್ಮೇಷನ್ ಎಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ದ ಓನ್ಲಿ ವೇ ಟು ಫಿಲ್ ದಿ ಅಪ್ಲಿಕೇಶನ್. ಆನ್ಲೈನ್ ಮೂಲಕ ಮಾತ್ರ ಯು ಕ್ಯಾನ್ ಫಿಲ್. ಆಮೇಲೆ ಫೀ ಪೇಮೆಂಟ್ ಕೂಡ you can make it through debit card and online payment or common service center ಹೋಗ್ಬಿಟ್ಟು you can pay the fees. So fee payment general merit ಗೆ 600, 2A, 2B, 3A, 3B ಗೆ 300 rupees, XMP ಗೆ 50 rupees, SC, ST ಮತ್ತು category 1 ಗೆ there is no fees. Next, you have to be a minimum graduate recognized university. Then age ಬಂದ್ಬಿಟ್ಟು minimum age is 21. Maximum age for general merit 26, 2A, 2B, 3A, 3B ಗೆ 29 years, SC, ST category 1 ಗೆ 31 years. Even XMP ಗೂ ಕೂಡ there is relaxation. So ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಅದಕ್ಕೆ ನಂಬರ್ ಆಫ್ ಇಯರ್ಸ್ ಸರ್ವ್ಡ್ ಪ್ಲಸ್ 3 years ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮತ್ತು ರಿಸರ್ವೇಷನ್ ಕೂಡ ಇದೆ ಫಾರ್ ಡಿಫ್ರೆಂಟ್ ಕ್ಯಾಟಗರಿ. ಈಗ ಇಫ್ ಯು ಸಿ ದೆರ್ ಆರ್ 59 ಪೋಸ್ಟ್ಸ್ ಅಲ್ವಾ. ಸೊ ಅದರಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಯು ಹ್ಯಾವ್ ರಿಸರ್ವೇಷನ್ ಪ್ಲಸ್ ದೆರ್ ಈಸ್ ರಿಸರ್ವೇಷನ್ ಫಾರ್ ವಿಮೆನ್, ಗ್ರಾಮೀಣ, ಕನ್ನಡ ಮಾಧ್ಯಮ ಆ್ಯಂಡ್ XMP ಮಾಜಿ ಸೈನಿಕರು ಅವ್ರಿಗೆಲ್ಲ ರಿಸರ್ವೇಷನ್ ಕೂಡ ಇದೆ. ಸೊ ಅದರಲ್ಲಿ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ, ನಿಮ್ಗೆ ಎಷ್ಟು ರಿಸರ್ವೇಷನ್ ಸೀಟ್ಸ್ ಇದೆ ಅದೆಲ್ಲ ನೀವು ನೋಡ್ಕೊಳ್ಳಿ. ಅದರ ಜೊತೆಗೆ ಯು ಹ್ಯಾವ್ ಇವನ್ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಕೂಡ ಇದೆ. ಸೊ ದೇರ್ ಫೋರ್ ನೋ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸೆಲೆಕ್ಟೆಡ್. ಅವ್ರಿಗೆ ರಿಸರ್ವೇಷನು ಇಲ್ಲ ಆ್ಯಂಡ್ ದೇ ಆರ್ ನಾಟ್ ಎಲಿಜಿಬಲ್ ಆಲ್ಸೋ. ಸೊ ಈ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇಸ್ ಸಮಥಿಂಗ್ ಲೈಕ್ ದಿಸ್. ಇದು ನೀವು ಚಾರ್ಟ್ ನೋಡ್ಕೊಳ್ಳಿ. ಸೊ ಎತ್ತರ, ತೂಕ, ಫಾರ್ ಎಕ್ಸಾಂಪಲ್ ಮೆನ್ ಪುರುಷರಿಗೆ 163 ಸೆಂಟಿಮೀಟರ್ ಇರಬೇಕು, ಮಹಿಳೆಯರಿಗೆ 157 ಸೆಂಟಿಮೀಟರ್, ತೂಕ ಮಹಿಳೆಯರಿಗೆ 49 kg ಇರಬೇಕಾಗುತ್ತೆ. ಸೊ ದೀಸ್ ಆರ್ ದ ಮಿನಿಮಮ್ ದಟ್ ದೇ ಹ್ಯಾವ್ ಟು ಬಿ. ಅದ್ರ ಜೊತೆಗೆ ಡಿಫ್ರೆಂಟ್ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಅದೆಲ್ಲ ಇದೆ. ಇವನ್ ವಿಷನ್ ಕೂಡ ಇದೆ. ಇಲ್ಲಿ ವಿಷನ್ ನೋಡಿದ್ರೆ ಡಿಸ್ಟೆಂಟ್ ವಿಷನ್, ಓಕೆ, ಮತ್ತು ನಿಯರ್ ವಿಷನ್ ಕೂಡ ಇದೆ. And you are not supposed to be having color blindness, squint eye, okay, and other morbid conditions. So ಇದು ಹೇಗಂದರೆ you have to get a certificate signed and sealed from government assistant surgeon, minimum government assistant surgeon. ಅವ್ರ ಮೇಲೆ ಯಾರು ಬೇಕಾದರೆ ಸೈನ್ ಮತ್ತು ಸೀಲ್ ಮಾಡಿರೋ ಒಂದು ಸರ್ಟಿಫಿಕೇಟ್ ತೊಗೋಬೇಕು. ಇದು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ಗಿಂತ ಮುಂಚೆ ತೊಗೊಂಡಿರಬೇಕು ಈ ಸರ್ಟಿಫಿಕೇಟು. ಅದಾದಮೇಲೆ ಯು ಆಲ್ಸೋ ಹ್ಯಾವ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಸೊ ನೀವು ರಿಟರ್ನ್ ಕ್ವಾಲಿಫೈ ಆದರೆ, ಸೊ ರಿಟರ್ನಲ್ಲಿ ಎಷ್ಟು ಪೋಸ್ಟ್ ಇದೆ ಅದಕ್ಕೆ ತಕ್ಕಂತೆ 1:5 ರೇಷಿಯೋದಲ್ಲಿ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ಗೆ ಕರೀತಾರೆ. ಸೊ ಅದರಲ್ಲಿ ಯು ಹ್ಯಾವ್ 100 meters, ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಪುಟ್ ಮತ್ತು 800 meters. ಸೊ ಅದರಲ್ಲಿ ಮಿನಿಮಮ್ ಇದೆ, ಮಿನಿಮಮ್ಗಿಂತ ಜಾಸ್ತಿ ಬರಬೇಕು. ಸೊ 5 ಟೆಸ್ಟಲ್ಲಿ ಅಟ್ಲೀಸ್ಟ್ 3 ನೀವು ಪಾಸ್ ಆಗಬೇಕಾಗುತ್ತೆ.
ಸೊ ನೆಕ್ಸ್ಟ್ ವಿ ವಿಲ್ ಕಮ್ ಟು ದ ಪ್ಯಾಟರ್ನ್ ಆಫ್ ದಿ ಎಕ್ಸಾಮ್. ಸೊ 2 ಸ್ಟೇಜ್ ಇದೆ ಇದರಲ್ಲಿ. ಓಕೆ, ಸೊ ಒಂದು ಯೋರ್ ರಿಟರ್ನ್ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, ಆಯಿತಾ. ಅದಾದಮೇಲೆ ಯೋರ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಸೊ 2 ಪಾಸ್ ಆದಮೇಲೆ ನಿಮಗೆ ಲಿಸ್ಟ್ ಹಾಕ್ತಾರೆ. ಸೊ ಈ ರಿಟರ್ನ್ ಎಕ್ಸಾಮಲ್ಲಿ ಯು ಹ್ಯಾವ್ ಪೇಪರ್ 1 50 ಮಾರ್ಕ್ಸ್ಗೆ, ಪೇಪರ್ 2 150 ಮಾರ್ಕ್ಸ್ಗೆ. ಪೇಪರ್ 1 50 ಮಾರ್ಕ್ಸಲ್ಲಿ ಎಸ್ಸೆ 30 ಮಾರ್ಕ್ಸ್. ಸೊ ಇದು ಇಂಗ್ಲೀಷಲ್ಲಿ ಬರಿಬೋದು, ಇಲ್ಲ ಕನ್ನಡದಲ್ಲೂ ಕೂಡ ಬರಿಬೋದು. ದೆನ್ ಯು ಹ್ಯಾವ್ ಕನ್ನಡ ಟು ಇಂಗ್ಲೀಷ್ 10 ಮಾರ್ಕ್ ಆ್ಯಂಡ್ ಇಂಗ್ಲೀಷ್ ಟು ಕನ್ನಡ ಅನದರ್ 10 ಮಾರ್ಕ್ಸ್ ಟ್ರಾನ್ಸ್ಲೇಷನ್. ದೆನ್ ಯು ಹ್ಯಾವ್ ಪೇಪರ್ 2 150 ಮಾರ್ಕ್ಸ್. ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಇಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್, 4 ಆಪ್ಷನ್ಸ್ ಇರುತ್ತೆ. ಸೊ ವೈಡ್ ವೆರೈಟಿ, ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜಿಯೋಗ್ರಫಿ, ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಮೆಂಟಲ್ ಎಬಿಲಿಟಿಯಿಂದ ಕ್ವೆಶನ್ಸ್ ಇರುತ್ತೆ. ಸೊ ಇದು ಇಟ್ ಕ್ಯಾನ್ ಬಿ ಆಫ್ 2 ಟೈಪ್ಸ್. KPSCಲಿ ಏನು ಹೇಳಿದ್ದಾರೆ ಅಂದರೆ 2 ಥರ ಇರುತ್ತೆ. ಒಂದು OMR ಶೀಟ್ ಕೊಟ್ಬಿಟ್ಟು ಚೆಕ್ ಮಾಡ್ಬೋದು, ಇಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದು ಅವರು ಇನ್ಫಾರ್ಮೇಷನ್ ವಿಲ್ ಬಿ ಗಿವನ್ ಇನ್ ಅಡ್ವಾನ್ಸ್ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಕಂಪ್ಯೂಟರ್ ಟೆಸ್ಟ್ ಇದ್ದರೆ ಒಂದು ಡೆಮೋ ಕೂಡ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೀವು ಅಪ್ಲೈ ಮಾಡಿ, ಆಮೇಲೆ ಅವರೇ ನೋಟಿಫೈ ಮಾಡ್ತಾರೆ ದಿಸ್ ಪೇಪರ್ 2 ವೆದರ್ ಯು ವಿಲ್ ಬಿ ರೈಟಿಂಗ್ ಇಟ್ ಇನ್ ಆಫ್ಲೈನ್ OMR ಶೀಟ್ ಆರ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ. ಅದು ಇನ್ನೂ ಕ್ಲಿಯರ್ ಇಲ್ಲ, KPSC ಅವರು ಹೇಳ್ತಾರೆ, ಆಯಿತಾ. ಸೊ ದೀಸ್ ಆರ್ ದ ಕ್ವೆಶನ್ಸ್. ಸೊ ಇದಕ್ಕೆಲ್ಲ ಹೇಗೆ ಪ್ರಿಪೇರ್ ಆಗಬೇಕು? ಸೊ ಒಂದು ಎಸ್ಸೆಗೆ ನೀವು ಪ್ರಿಪೇರ್ ಆಗಬೇಕಂದ್ರೆ ಇಟ್ ವಿಲ್ ಬಿ ಮೋಸ್ಟ್ ಪ್ರಾಬಬ್ಲಿ ಫ್ರಮ್ ಕರೆಂಟ್ ಈವೆಂಟ್ಸ್ ಎಕ್ಸೆಟ್ರಾ ಆನ್ ಸ್ಟೇಟ್ ಆರ್ ನ್ಯಾಷನಲ್ ಇಶ್ಯೂಸ್, ಆಯಿತಾ. ಸೊ ಅದಕ್ಕೆ ಯು ಹ್ಯಾವ್ ಟು ಬಿ ಥರೋ ವಿತ್ ಕರೆಂಟ್ ಅಫೇರ್ಸ್. ಆಮೇಲೆ ಇಲ್ಲೂ ಕೂಡ ಪೇಪರ್ 2 ಅಲ್ಲಿ ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಲ್ ಬಿ ಫ್ರಮ್ ಕರೆಂಟ್ ಅಫೇರ್ಸ್. ಸ್ಟ್ಯಾಟಿಕ್ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ ಆ್ಯಂಡ್ ಕರ್ನಾಟಕ ಜಾಗ್ರಫಿ ಅಂತ ಕೇಳ್ಬೋದು. ಹಿಸ್ಟ್ರಿ, ಇದರಲ್ಲಿ ಮೇನ್ ಫೋಕಸ್ ವಿಲ್ ಬಿ ಆನ್ ಫ್ರೀಡಮ್ ಮೂವ್ಮೆಂಟ್, ದಟ್ ಈಸ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇರುತ್ತೆ, ಫ್ರೀಡಮ್ ಸ್ಟ್ರಗಲ್, ಬೋತ್ ಇಂಡಿಯನ್ ಆ್ಯಸ್ ವೆಲ್ ಆ್ಯಸ್ ಕರ್ನಾಟಕ ಇರುತ್ತೆ. Then constitution ಅಂದರೆ polity, okay. So our Indian constitution, general mental ability is basic maths on the 10th standard level, mathematics related general mental ability, reasoning ಇರುತ್ತೆ. So we can have a look at all of this. So ಇದಕ್ಕೆ ಎಲ್ಲಿಂದ ಓದ್ಬೋದು? So first of all you can visit our website. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗೆ ಮೆಟೀರಿಯಲ್ಸ್ ಇದೆ. NCERT ಆಗಲಿ, ಆಮೇಲೆ ಸ್ವಲ್ಪ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್, ನಾವೇ ಪ್ರಿಪೇರ್ ಮಾಡಿರೋಂಥ ಕ್ವಾಲಿಟಿ ಮೆಟೀರಿಯಲ್ಸ್ ಇದೆ. ಯು ಕ್ಯಾನ್ ಡೌನ್ಲೋಡ್ ಇಟ್. ಮಾಹಿತಿ ಮಂತ್ಲಿ ಅಂತ ಕರ್ನಾಟಕ ರಿಲೇಟೆಡ್, ನ್ಯಾಷನಲ್ ರಿಲೇಟೆಡ್, ಇಂಟರ್ನ್ಯಾಷನಲ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಇದು. ಸೊ ಇಟ್ ಈಸ್ ದೇರ್ ಬೋತ್ ಇನ್ ಕನ್ನಡ ಆ್ಯಸ್ ವೆಲ್ ಆ್ಯಸ್ ಇಂಗ್ಲೀಷ್. ಸೊ ನೀವು ಇಂಗ್ಲೀಷ್ ಮೀಡಿಯಂ ಬೇಕಂದ್ರೆ ಇಂಗ್ಲೀಷ್ ಡೌನ್ಲೋಡ್ ಮಾಡ್ಕೋಬೋದು, ಕರ್ನಾಟಕ ಅಂದರೆ ಕನ್ನಡ ಅಂದರೆ ಕನ್ನಡನೂ ಕೂಡ ಡೌನ್ಲೋಡ್ ಮಾಡ್ಬೋದು. ವೆರಿ ಯೂಸ್ಫುಲ್. ಇಟ್ಸ್ ಓನ್ಲಿ ಮ್ಯಾಗ್ಝಿನ್ ವೇರ್ ಯು ವಿಲ್ ಗೆಟ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಕರ್ನಾಟಕ, ನ್ಯಾಷನಲ್ ಆ್ಯಸ್ ವೆಲ್ ಆ್ಯಸ್ ಇಂಟರ್ನ್ಯಾಷನಲ್. ಆಮೇಲೆ ಹಿಸ್ಟ್ರಿ ಕೂಡ ನಮ್ಮ ವೆಬ್ಸೈಟಲ್ಲಿ ನಿಮಗೆ ಕರ್ನಾಟಕ ಹಿಸ್ಟ್ರಿ ಮತ್ತು ಇಂಡಿಯನ್ ಹಿಸ್ಟ್ರಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಕರ್ನಾಟಕ ಜಾಗ್ರಫಿ ಕೂಡ ನಮ್ಮದ್ರಲ್ಲಿದೆ, ಕರ್ನಾಟಕ ಬಜೆಟ್, ಪ್ರೋಗ್ರಾಮ್ಸ್, ಇದೆಲ್ಲನೂ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ಬೇರೆ ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಇದೆಲ್ಲ ನೀವು NCERT ಅಲ್ಲಿ ಹೋಗಿ ಯು ಕ್ಯಾನ್ read about it. Okay, so in our website alli, if you go in store you can buy these books, or if you go to download section you will get all useful downloads material, NCERT agli etc. So idar riti Karnataka history ide, current affairs magazine ide. If you click store, adu nimge illi ee riti hogutte. So nimge yav magazine beku, which current affairs you have not read, you can buy it. So ee riti it is very useful to prepare. Keep it very simple, because illi kelirodu very simple general knowledge, science and technology, geography, history, constitution and general mental. ಇದನ್ನ ಪ್ರಾಕ್ಟೀಸ್ ಮಾಡಿ. ಈವನ್ ಎಸ್ಸೆ ಒಂದು 2-3 ಎಸ್ಸೆ ಬರೆದು ನಿಮ್ಮ ಫ್ರೆಂಡ್ಸ್, ನಿಮ್ಮ ಟೀಚರ್ಸ್ಗೆ ತೋರಿಸಿ. ಆ್ಯಂಡ್ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಸೊ ಇದೆಲ್ಲ ಭಾಳ ಸ್ಕೋರಿಂಗ್. ಇಫ್ ಯು ಡೂ ದ್ಯಾಟ್ you will definitely be able to clear. I hope this video is useful, and all the best for the examination. Thank you.